ಎಲ್ಲ ಕವರ್ ಮಾಡ್ಕೊಡ್ತೀರಲ್ಲ? ಹಾ, ಫುಲ್ ಕವರ್ ಮಾಡ್ಕೊಡ್ತೀವಿ. ಸೊ ಆಮೇಲೆ ಇದೇನ್ ಪೈಪ್ ಚಿಕ್ಕದು? ಇದು ವಾಟರ್ ಪೈಪ್. ನೀರಿದೆಯಾ ವ್ಯವಸ್ಥೆ? ನೀರು ಇಲ್ಲೇ ಬಂದಿದೆ. CMC ಇದೆ ಸರ್. CMC ಲಿಮಿಟ್ ಅಲ್ಲಿ ಇದೆ. CMC ಲಿಮಿಟ್ ಅಲ್ಲೇ ಬರುತ್ತೆ. ಸೈಟೇ CMC ಲಿಮಿಟ್ ಅಲ್ಲಿ ಇದೆ ಸರ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಶನ್ ಜೊತೆ. ಆಲ್ರೆಡಿ ಹೈಲೈಟ್ ಅಲ್ಲಿ ನೋಡ್ದಂಗೆ ನೆಲಮಂಗಲ ಸರ್ಕಲ್ ಇಂದ ವಾಕೇಬಲ್ ಡಿಸ್ಟೆನ್ಸ್. ಹೌದು, ನಾನು ಹೇಳ್ತೀನಿ ಕೇಳಿ, ವಾಕ್ ಮಾಡ್ಕೊಂಡು ಇಲ್ಲಿಗೆ ಬರ್ಬೋದು ಅಂತ ಒಂದು ಒಳ್ಳೆ ಲೇಔಟ್ ಅನ್ನ ಇವತ್ತು ನಿಮ್ಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಹಿಂಗೆ ಇಲ್ಲಿಂದ ವಾಕ್ ಮಾಡ್ಕೊಂಡು ಹೋದ್ರೆ ಡೆಫಿನೆಟ್ಲಿ ಎದುರುಗಡೆನೆ ನಿಮಗೆ ಡಿ-ಮಾರ್ಟ್ ಸಿಗುತ್ತೆ. ಸೊ ತುಮಕೂರು ರೋಡಲ್ಲಿ ಆ್ಯಂಡ್ ಜೊತೆಯಲ್ಲಿ ಮುಂದಿನ ಫ್ಯೂಚರಲ್ಲಿ ಬರ್ತಾ ಇರುವಂತಹ ಸೆಕೆಂಡ್ ಏರ್ಪೋರ್ಟ್ಗೆ ಯಾರ್ಯಾರಿಗೆ ಹತ್ರ ಬೇಕೋ ಅವ್ರಿಗೆಲ್ಲರಿಗೂ ಕೂಡ ಹೇಳಿ ಮಾಡಿಸಿರುವಂತಹ ಲೇಔಟು. ಆ್ಯಂಡ್ ಬೆಲೆಗಳು ಮಾತ್ರ ಅಮೇಝಿಂಗ್ ಬೆಲೆ ಅಂತ ಹೇಳ್ಬೋದು. ನಾನು ಆದರೆ ತಮ್ನೇಲ್ ಮೇಲೆ ಬೆಲೆನೂ ಕೂಡ ಕೊಟ್ಟಿರ್ತೀನಿ. ಡೆಫಿನೆಟ್ಲಿ ಯಾರಾದರೂ ಒಳ್ಳೆ ಪ್ರೈಸಲ್ಲಿ ಒಳ್ಳೆ ಲೊಕ್ಯಾಲಿಟಿ ನೋಡ್ತಾ ಇದ್ರೆ ಈ ಸೈಟನ್ನು ಬಿಡೋದಕ್ಕೆ ಹೋಗಬೇಡಿ. ಇಮಿಡಿಯೇಟ್ಲಿ ವಿಡಿಯೋ ಪಾಸ್ ಮಾಡಿ, ನಂಬರನ್ನು ರಿಜಿಸ್ಟರ್ ಮಾಡಿ, ಕಾಲ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಕೇಶವ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಒಳ್ಳೆ ಲೊಕ್ಯಾಲಿಟಿ ತಂದ್ರಿ ಸರ್. ಸಕ್ಕದಾಗಿದೆ ಸರ್. ಇಲ್ಲೇ 900 ಮೀಟರ್ಸ್ ಅಷ್ಟೇ ಸರ್ಕಲ್ ಇಂದ. 900 ಮೀಟರ್. ಅದಕ್ಕೆ ಹೇಳಿದೆ ನಡ್ಕೊಂಡೆ ಬಂದ್ಬಿಡ್ಬೋದು. ಇಲ್ಲಿ ಹೈವೇ ಇಂದ 400 ಮೀಟರ್ಸ್ ಶೂಟ್ ಮಾಡ್ಕೊಂಡ್ ಬಂದಿದ್ದೀನಿ ನಾನು. ನೀವೆಲ್ಲ ನೋಡಿರ್ಬೋದು ವೀಕ್ಷಕರೇ, ಶೂಟ್ ಮಾಡ್ಕೊಂಡ್ ಬಂದಿದ್ದೀನಿ. ಕಂಪ್ಲೀಟ್ ಆಗಿ ಇಲ್ಲಿ ಬರೋದನ್ನು ಕೂಡ ತೋರಿಸಿದ್ದೀನಿ. ಆರಾಮಾಗಿ ಬರ್ಬೋದು ಸರ್. ಈ ಲೇಔಟ್ ನ ಹೆಸರೇನು ಸರ್? ಕಲ್ಪವೃಕ್ಷ ಬಡಾವಣೆ. ಕಲ್ಪವೃಕ್ಷ ಬಡಾವಣೆ. ನಿಮ್ಮ ಕಂಪನಿ ಹೆಸರು ತಿಳ್ಕೊಬೋದಾ? ವಿ ಸೇನಾ ರಿಯಾಲಿಟೀಸ್ ಪ್ರೈವೇಟ್ ಲಿಮಿಟೆಡ್. ಎಲ್ಲಿ ಸರ್ ಆಫೀಸ್ ಇರೋದು ನಿಮ್ದು? ಯಶವಂತಪುರ. ಮೆಟ್ರೋ ಸ್ಟೇಷನ್ ಯಶವಂತಪುರ ಮೆಟ್ರೋ ಸ್ಟೇಷನ್ 100 ಮೀಟರ್ಸ್. ಬನ್ನಿ ಸರ್, ವಾಕ್ ಮಾಡೋಣ. ಓಕೆ ಸರ್. ಈ ರೋಡ್ ಹೋಗುತ್ತಲ್ಲ, ಎಲ್ಲಿಗೆ ಹೋಗುತ್ತೆ ಸರ್ ಈ ಕಡೆ? ಈ ರೋಡ್ ಫುಲ್ ಸರಪನಪಾಳ್ಯ ಅಂತ. ಸರಪನಪಾಳ್ಯ ಅಂತ ಹೇಳ್ಬಿಟ್ಟು ಒಳಗಡೆ ಒಂದು ಊರಿದೆ ವೀಕ್ಷಕರೇ. ಊರಿಗೆ ಹೋಗ್ಬೋದು ನೀವು. ಹಂಗೆ ಮುಂದೆ ಹೋಗ್ತಾ ಇದ್ರೆ ಹಾಸನ ಇವಾಗೆಲ್ಲ ಟಚ್ ಆಗುತ್ತೆ. ಹೌದು ಸರ್, ಹಿಂಗೆ ಟಚ್ ಆಗುತ್ತೆ. ಕುಣಗಲ್ಗೆ, ಹಾಸನ ಎಲ್ಲ ಇಲ್ಲೇ ಪಕ್ಕದ ಅಲ್ಲೇ ನೋಡಿ ಸರ್, ಕಾಣಿಸ್ತಾ ಐತೆ ನೋಡಿ, ಅಲ್ಲೇ ನೋಡಿ. ಅಲ್ಲಿ ಗಾಡಿಗಳು ಹೋಗ್ತಾ ಇದೆ ನೋಡಿ. ತೋರಿಸಿ ನೋಡಿ ವೀಕ್ಷಕರೇ. ಗಾಡಿ ಹೋಗ್ತಾ ಬನ್ನಿ, ನಾನು ನಿಮ್ಗೆ ತೋರಿಸ್ತೀನಿ. ಅಲ್ಲಿ ಮನೆ ಕಾಣ್ತಾ ಇದೆ ಗೊತ್ತಾ ನಿಮ್ಗೆ? ಅದೇನೆ ಆಕ್ಚುಲಿ ನಿಮ್ಗೆ ಇಲ್ಲೇ ಕಾಣುತ್ತೆ ನೋಡಿ. ಸೊ ಇದು ಕಾಣುತ್ತೆ ಸರ್. ಹಾಸನ ಹೈವೇ ಇಂದನೂ ವಾಕ್ಯಬಲ್ ಡಿಸ್ಟೆನ್ಸ್. ಇಲ್ಲೇ ಪಕ್ಕದ ಎಲ್ಲ ನೋಡಿ ಸರ್, ಕಾಣ್ತಾ ಇದೆ. ಅದೇ ಹೇಳಿದ್ದು, ಇಲ್ಲೇ ನುಕ್ಕೊಂಡು ಹೋಗ್ಬಿಡ್ಬೋದು ನಾವು. ಹಿಂಗೆ ಹೋಗ್ಬೋದು ಸರ್. ಹೌದು. ಏನ್ ಸರ್ ಇದು ಕ್ರೇಜಿ ಜಾಗ ಸರ್ ಇದು. ಹೌದು, ಚೆನ್ನಾಗಿದೆ. ಆಕ್ಚುಲಿ ಜಾಗ ಸಿಕ್ಕದೆ ಡೌಟ್ ಇದು ಇಂಥ ಜಾಗ. DC ಕನ್ವರ್ಷನ್ ಎಲ್ಲ ಈಸ್ಟ್ ಫೇಸಿಂಗ್ ಇದೆ ಸರ್ ಎಲ್ಲ ಸೈಟ್. ಹೇಳೋಣ ಸೈಟ್ ಬಗ್ಗೆ ಎಲ್ಲ ಹೇಳೋಣ. ನಾನು ಅದನ್ನು ಕೂಡ ಕೇಳ್ಕೊಂತೀನಿ. DC ಕನ್ವರ್ಷನ್ ಆಗಿದೆ. ಹೌದು, DC ಕನ್ವರ್ಷನ್. ಫಸ್ಟ್ ಸುತ್ತಮುತ್ತಲು ಏರಿಯಾ ಬಗ್ಗೆ ಹೇಳಿ ಸರ್ ನಮ್ಗೆ. ಸುತ್ತಮುತ್ತ ಇಲ್ಲಿ ಡಿ-ಮಾರ್ಟ್, ಇಲ್ಲಿ ವಾಕಬಲ್ ಡಿಸ್ಟೆನ್ಸ್. ಹಿಂಗೇನೆ ಇಲ್ಲಿ ಹಾಸ್ಪಿಟ್ಲು, ಕಾಲೇಜು, ಸ್ಕೂಲು ಎಲ್ಲ. ನೆಲಮಂಗಲ ಹೋದ್ರೆ ಇನ್ನೇನ್ ಬೇಕು ಸರ್? ಇಲ್ಲೇ ಹರ್ಷ ಹಾಸ್ಪಿಟ್ಲು, ಹರ್ಷ ಕಾಲೇಜು ಎಲ್ಲ ಇಲ್ಲೇನೆ ಇದೆ. ಎಲ್ಲ ಇದೆ. ಎಲ್ಲದು BGS ಇದೆ. ಎಲ್ಲಾ ಕಾಲೇಜು ಐತೆ. ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಎಲ್ಲಾ ಕಾಲೇಜು, ಎಲ್ಲಾ ತರದ್ದು ಕಾಲೇಜ್ ಇದೆ. ಎಲ್ಲಾ ಹಾಸ್ಪಿಟಲ್ಸ್ ಇದೆ. ದಿನ ಬೆಳಗ್ಗೆ ಎದ್ದಾಗ ಸಾಮಾನ್ ತಗೊಂಡ್ಬರ್ಬೇಕಂದ್ರೆ ಇಲ್ಲೇ ಡಿ-ಮಾರ್ಟ್ ಇದೆ, ಪಕ್ಕದಲ್ಲಿ ಮಾರ್ಕೆಟೇ ಬರುತ್ತಲ್ಲ. ನಡ್ಕೊಂಡೆ ಹೋಗ್ಬೋದು. ಇಲ್ಲೇ ಬರ್ಬೋದು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸರ್ಕಲ್ಗೆ ಹೋದ್ರೆ ಮಾರ್ಕೆಟೇ ಅಲ್ವಾ ಸರ್ ಎಲ್ಲ. ವಾಕೇಬಲ್ ಡಿಸ್ಟೆನ್ಸ್, ಕಂಪ್ಲೀಟ್ ಆಗಿ ವಾಕೇಬಲ್ ಡಿಸ್ಟೆನ್ಸ್. ಅಲ್ಲಿ ಎದುರುಗಡೆ ಅಂತೂ ಇಲ್ಲೇನೆ ಹಾಸನ ಹೈವೇ ಇದೆ ವೀಕ್ಷಕರೇ. ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಸುತ್ತಮುತ್ತಲು ಅದಕ್ಕೆ ಕನೆಕ್ಟಿವಿಟಿ ಬಗ್ಗೆ ಹೇಳೋ ಅಗತ್ಯನೇ ಇಲ್ಲ, ಬೇಕಾಗೇ ಇಲ್ಲ ಅಂತ ಲೊಕೇಶನ್ ಅಲ್ಲಿ ಇದೀವಿ. ಸೊ ಕನೆಕ್ಟಿವಿಟಿ ಅಂತಂದ್ರೆ ಸೂಪರ್ ಅಂತ ಹೇಳ್ಬೋದು. ನೆಲಮಂಗಲ, ದೊಡ್ಡಬಳ್ಳಾಪುರ ಹೈವೇ ಕಣ್ ಕಾಣಿಸುತ್ತೆ, ಇದು ಕಣ್ಣು ಕಾಣಿಸುತ್ತೆ. ಹಾಸನ ಹೈವೇ ಮೇನ್ ಇದೇನೆ. ನೀವು ಇಲ್ಲಿ ಇತ್ಕೊಂಡ್ರೆ ಹಿಂಗಂದ್ರೆ ನಿಮ್ಗೆ ತುಮಕೂರು ಹೈವೇ ಕಾಣಿಸುತ್ತೆ, ಹಿಂಗ್ ನೋಡಿದ್ರೆ ಹಾಸನ ಹೈವೇ ಕಾಣಿಸುತ್ತೆ. ಹೌದು ಸರ್, ಪ್ರೈಮ್ ಲೊಕ್ಯಾಲಿಟಿ ಸರ್ ಇದು. ಹೌದು ಸರ್. ಓಕೆ. ಸೊ DC ಕನ್ವರ್ಷನ್ ಆಗಿದೆ. ಹೌದು, DC ಕನ್ವರ್ಷನ್. ರೆಡಿ ಟು ರಿಜಿಸ್ಟ್ರೇಷನ್. ರೆಡಿ ಟು ರಿಜಿಸ್ಟ್ರೇಷನ್. ಹೌದು ಸರ್. ಪೇಪರ್ ಎಲ್ಲ ಕ್ಲಿಯರ್ ಇದೆ. ಪೇಪರ್ ಕ್ಲಿಯರ್ ಇದೆ. ಆಮೇಲೆ ಡೈರೆಕ್ಟ್ ಓನರ್ ಸರ್ ಇದು? ಹೌದು, ಡೈರೆಕ್ಟ್ ಲ್ಯಾಂಡ್ ಓನರ್ ರಿಜಿಸ್ಟರ್ ಮಾಡ್ತಾರೆ. ಓಕೆ. ಎಷ್ಟು ಎಕರೆಯಲ್ಲಿ ಮಾಡಿರುವಂತದ್ದು ಸರ್ ಇದು? ಟೋಟಲ್ 1 acre 20 ಕುಂಟ. 1 acre 2 ಕುಂಟ ಸರ್. ಎಷ್ಟು ಸೈಟ್ಗಳು ಬರ್ತಾ ಇದೆ ಸರ್? ಇದು ಓನ್ಲಿ 18 ಸೈಟ್ ಇದೆ. ಎಲ್ಲ 18 ಸೈಟ್. 18 ಸೈಟ್ ಇದೆ. ರೋಡ್ ಎಷ್ಟು ದೊಡ್ಡ ಕೊಡ್ತಾ ಇದ್ದೀರಾ? ರೋಡ್ 30 feet ಇದೆ ಸರ್. ತೋರಿಸ್ಬಿಡ ನೀವು ಆ ಕಡೆ ಹೋಗಿ ನೋಡಿ ಸರ್, ಇಲ್ಲಿ ತನಕ ಇದೆ ನೋಡಿ ವೀಕ್ಷಕರೇ.
ಕರೆಕ್ಟ್ ಆಗಿ ಮೂಲೆ ನಿಂತ್ಕೊಂಡ್ರು ಕೂಡ 30 ಫೀಟ್ ರೋಡು, ಟಾರ್ ರೋಡ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಒಂದೇ ರೋಡ್ ಸರ್ ಅಲ್ವಾ? ಒಂದೇ ರೋಡ್, ಎಲ್ಲ ಈಸ್ಟ್ ಫೇಸಿಂಗ್, ಎಲ್ಲ ಈಸ್ಟ್ ಫೇಸಿಂಗ್ ಕಂಪ್ಲೀಟ್ ಆಗಿ. ಹೌದು, ಕಾಂಕ್ರೀಟ್ ಒಂಚೂರು ಏನೇನ್ ಮಾಡಿದ್ದಾರೆ ಅದನ್ನು ತೋರ್ಸೋಣ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಕಂಪ್ಲೀಟ್ ಆಗಿ ಕಾಂಕ್ರೀಟ್ ಇಂದ ಮಾಡಿರುವಂತಹ ಇದು ಡ್ರೈನೇಜ್ ಎಲ್ಲ ಕವರ್ ಮಾಡ್ಕೊಡ್ತೀರಲ್ಲ? ಹಾ, ಫುಲ್ ಕವರ್ ಮಾಡ್ಕೊಡ್ತೀವಿ. ಸೊ ಆಮೇಲೆ ಇದೇನ್ ಪೈಪ್ ಚಿಕ್ಕದು? ಇದು ವಾಟರ್ ಪೈಪ್. ನೀರಿದೆಯಾ ವ್ಯವಸ್ಥೆ? ನೀರು ಇಲ್ಲೇ ಬಂದಿದೆ. ಸಿಎಂಸಿ ಇದೆ ಸರ್, ಸಿಎಂಸಿ ಲಿಮಿಟ್ ಅಲ್ಲಿ ಇದೆ. ಸಿಎಂಸಿ ಲಿಮಿಟ್ ಅಲ್ಲೇ ಬರುತ್ತೆ. ಸೈಟೇ ಸಿಎಂಸಿ ಲಿಮಿಟ್ ಅಲ್ಲಿ ಇದೆ ಸರ್, NDF ರೋಡ್. ಆಮೇಲೆ ಇದು ಸಿವೇಜಾ? ಹೌದು, ಸಿವೇಜ್ ವ್ಯವಸ್ಥೆ ಕರೆಕ್ಟ್ ಆಗಿದೆ, ಎಲ್ಲ ವ್ಯವಸ್ಥೆ ಕರೆಕ್ಟ್ ಇದೆ. ಪವರ್ ಡ್ರೈನೇಜ್ ಪವರ್ ಇಲ್ಲೇ ಇದೆ ನೋಡಿ ಸರ್. ತೋರಿಸಿ, ಪವರ್ ತೋರಿಸಿ. ಪವರ್ ಇಲ್ಲೇ ಇದೆ ನೋಡಿ, ಪವರ್ ಲೈನ್ ರೆಡಿ. ಪವರ್ ಲೈನ್ ರೆಡಿ ಟು ರೀಚ್. ಸೊ ನಾಳೆನೆ ಮನೆ ನಾಳೆ ಕಟ್ಬೋದು. ಓಕೆ ಸರ್, ನಾಳೆನೆ ಕಟ್ಕೋಬೋದಾ? ಓಕೆ ಸರ್, ಬನ್ನಿ ಮುಂದೆ ಹೋಗ್ಬಿಡೋಣ. ಸರ್ ಟೋಟಲ್ 18 ಸೈಟ್ ಅಂತ ಅಂದ್ರೆ, ಹೌದು. 18 ಸೈಟ್ ಅಲ್ಲಿ ಅವೈಲೇಬಲ್ ಇರೋದು ಎಷ್ಟು ಸರ್? ಎಷ್ಟು ಅವೈಲೇಬಲ್ ಇದೆ? ಅವೈಲೇಬಲ್ ಇರೋದು ಇನ್ನು 12 ಸೈಟ್ ಇದೆ ಸರ್. 6 ಸೈಟ್ ಸೇಲ್ ಆಗಿದೆ. ಓನ್ಲಿ 12 ಸೈಟ್ ಅವೈಲೇಬಲ್. 12 ಸೈಟ್ ಅಲ್ಲಿ ಯಾವ್ಯಾವ ಸೈಜ್ ಸಿಗುತ್ತೆ ನಮಗೆ? ಎಲ್ಲ ಸೈಜು ಸಿಗುತ್ತೆ ಸರ್. 20-40, 30-40, 30-50 ಎಲ್ಲ ಸಿಕ್ಕುತ್ತೆ ಸರ್. 12 ಎಲ್ಲ ಬೇರೆ ಬೇರೆ ಇದೆ, ಎಲ್ಲ ಬೇರೆ ಬೇರೆ ಆಪ್ಷನ್ ಇದೆ ಸರ್. ಎಲ್ಲ ವರ್ಗದವರೆಗೂ ಆಗ್ಲಿ ಅಂತ ಮಾಡಿರೋದು. ಆ ರೋಡಲ್ಲಿ ಒಂದು ಸೈಟ್ ಇದೆ ಅಲ್ಲ? ಹೌದು, ಅದು ಇದೆಯಾ ಸರ್? ಅವೈಲೇಬಲ್ ಇದೆ? ಅದೊಂದು ಆಗೋಯ್ತು ಸರ್, ಅದೆರಡು ಆಗೋಯ್ತು. ಫಸ್ಟ್ ನಂಬರ್ 1 ಆಗೋಯ್ತು, ನಂಬರ್ 2 ಆಗೋಗಿದೆ, ನಂಬರ್ 2 ಇದೆ. ಈ ಕಡೆ 14 ಆಗೋಗಿದೆ, ಅದು ಆಪೋಸಿಟ್ 4. ಓಕೆ 4 ಆಗೋಗಿದೆ. ಸೊ ಆಲ್ಮೋಸ್ಟ್ ಒಂದು 2-3 ಸೈಜ್ ಸಿಗುತ್ತೆ. 20-40, 30-40, 30-50 ಮೂರು ಆಪ್ಷನ್ ಇದೆ. ಸರ್. ಈಸ್ಟ್ ಫೇಸಿಂಗ್ ಒಂದೇ ಎಲ್ಲ ಈಸ್ಟ್ ಫೇಸಿಂಗ್. ಹೌದು ಸರ್. ಓಕೆ, ಸೊ ವೀಕ್ಷಕರೇ, ಈಸ್ಟ್ ಫೇಸಿಂಗ್ ಮಾತ್ರ ಇರೋದು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಈ ಕಡೆ ಸುತ್ತಮುತ್ತಲು ಊರುಗಳಲ್ಲೆಲ್ಲ ಈ ಕಡೆ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿ ಎಲ್ಲ ಡೆವಲಪ್ಮೆಂಟ್ ಇದೆ ಸರ್. ಫುಲ್ ಆ ಕಡೆ ಎಲ್ಲ ಲೇಔಟ್ಗಳು ಇದೆ. ಫುಲ್ ಆ ಕಡೆ ಮನೆಗಳೆಲ್ಲ ಕೆಳಗಡೆ ಹೋದ್ರೆ ಇದು ನಮ್ದು ಇನ್ನು ಮೇಲೆ ಇರೋದು. ಓಕೆ, ಇದು ಪಕ್ಕದಲ್ಲೇ ಇದೆ. ಡೆವಲಪ್ಮೆಂಟ್ ಚೆನ್ನಾಗಿದೆ ಅಲ್ವಾ? ನೋಡಿ, ನಿಮ್ಗೆ ಸಿಂಪಲ್ ಆಗಿರುವಂತ ಲೇಔಟ್ ವೀಕ್ಷಕರೇ. ಅಂತ ದುಡ್ಡು ಹೇಳ್ಕೊಳ್ಳುವಂತ ನಾವು ಇದು ಮಾಡೋದಿಲ್ಲ. ಇದು ಯಾರು ಬೇರೆಯವರು ಬಂದು ಹೋಗಂಗಿಲ್ಲ. ಫುಲ್ ಗೇಟೆಡ್ ಕಮ್ಯುನಿಟಿ ತರ ಎಲ್ಲ ಸುತ್ತಲೂ ಬೇಲಿ ಹಾಕ್ಬಿಟ್ಟಿದ್ದಾರೆ. ಆ ಕಡೆ ಬೇಲಿ ಇದೆ, ಈ ಕಡೆ ಬೇಲಿ ಇದೆ. ಫ್ರಂಟಲ್ಲಿ ರೋಡ್ ಬರುತ್ತೆ. ಅಂಡ್ ಹಿಂದ್ಗಡೆ ತೋರಿಸಿ, ಹಿಂದ್ಗಡೆ ತೋರಿಸಿ. ಅಲ್ಲಿ ಹಿಂದ್ಗಡೆ ನಿಮ್ಗೆ ಒಂದು ಕಾಂಪೌಂಡ್ ಅನ್ನ ಹಾಕಿದ್ದಾರೆ. ಓಕೆ, ಸೊ ಕಂಪ್ಲೀಟ್ ಕಾಂಪೌಂಡ್ ಎಲ್ಲ ಇದೆ, ಸೇಫ್ಟಿ ಇದೆ. ಓಕೆ. ಸೊ ಬನ್ನಿ ವೀಕ್ಷಕರೇ, ಒಂದು ಒಳ್ಳೆ ಪ್ರೈಸ್ ಅಂತೂ ನಿಮ್ಗೆ ಕೊಡ್ಲೇಬೇಕು. ಸರ್ ಜೊತೆ ಹೋಗೋಣ, ಪ್ರೈಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸೊ ವೀಕ್ಷಕರೇ, ಕ್ವಿಕ್ ಆಗಿ ಲೇಔಟ್ ಅಂತೂ ತೋರ್ಸ್ಕೊಂಡ್ ಬಂದ್ವಿ. ಈಗ ಸರ್ ಜೊತೆ ಬೆಲೆಗಳನ್ನ ಮಾತಾಡುವ ಸಮಯ. ಸರ್, ಈ ಕಡೆ ಎಲ್ಲ ನನಗೆ ಗೊತ್ತಿದ್ದಂಗೆ 4,000-4,500 ಓಡ್ತಾ ಇದೆ. ನನಗೆ ಗೊತ್ತು, ನಾನು ತುಂಬಾ ಮಾಡಿದ್ದೀನಿ ಇಲ್ಲಿ. ಸೊ ನೀವ್ ಹೇಳಿ, ನಿಮ್ದು ಏನ್ ರೇಟ್ ಕೊಡ್ತಾ ಇದ್ದೀರಾ? 2699 ಸರ್. 2,699. ಏನ್ ಇಷ್ಟು ಒಳ್ಳೆ ಬೆಲೆ ಕೊಡ್ತಾ ಇದ್ರಿ? ಏನ್ ಕಥೆ ಇದು? ಹೌದು ಸರ್, ಜನರುಗಳಿಗೆ ಉಪಯೋಗ ಆಗ್ಲಿ ಅಂತ ನಮ್ದು ಇದು ಫಸ್ಟ್ ಲೇಔಟ್ ಅಲ್ವಾ, ಸ್ವಲ್ಪ ನೇಮ್ ಮಾಡೋಣ ಅಂತ ಫಸ್ಟ್ ಲೇಔಟ್ ಸ್ವಲ್ಪ ಬೇಗ. ನಿಮ್ ಫಸ್ಟ್ ಲೇಔಟ್ ಒಂಚೂರು ಹೆಸರು ಮಾಡೋಣ ಅಂತ ಕೊಡ್ತಾ ಇರೋದು. ಶಿಕ್ಷಕರೇ, ಭಯಂಕರ ಬೆಲೆ. ಆದರೆ ಸರ್, ನಾನು ಯಾವತ್ತು ಯಾರ ಹತ್ರನೂ ಹೋದ್ರು ಕೂಡ ಒಂಚೂರಾದ್ರೂ ಡಿಸ್ಕೌಂಟ್ ಕೇಳ್ತೀನಿ. ಸೊ ನಮ್ಮ ವೀಕ್ಷಕರಿಗೆ ಇದರಲ್ಲೂ ಕೂಡ ಏನಾದ್ರು ಡಿಸ್ಕೌಂಟ್ ಸಿಗ್ಬೋದಾ? ಡಿಸ್ಕೌಂಟ್ ನೀವು ಎಷ್ಟು? 100 ರೂಪೀಸ್ ಕೊಟ್ಬಿಡಿ ಸರ್ ನಮ್ಗೆ. ಓಕೆ, ತಗೊಳ್ಳಿ ಪರ್ ಸ್ಕ್ವೇರ್ ಫೀಟ್. ಓಕೆನಾ? ಮಾಡಿ ಸರ್. ಓಕೆ, 2599 ಕೊಡಕ್ಕಾಗತ್ತಾ? ಓಕೆ ಸರ್, ಡೆಫಿನೆಟ್ಲಿ ತಾನೆ? ಅಮೇಜಿಂಗ್ ಬೆಲೆ. ಅದರಲ್ಲೂ ಕೂಡ ನಿಮಗೋಸ್ಕರ ಇನ್ನ 100 ರೂಪೀಸ್ ಸರ್ ಹತ್ರ ಮಾತಾಡ್ಬಿಟ್ಟು ಕಮ್ಮಿ ಮಾಡಿಸಿದ್ದೀನಿ. ರಿಜಿಸ್ಟರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಬುಕ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸರ್, ಇಲ್ಲಿ ಲೋನ್ ಆಗುತ್ತೆ ಸರ್? ಲೋನ್ ಆಗುತ್ತೆ ಸರ್, ಲೋನ್ ಆಗುತ್ತೆ. ನಾವೇ ಮಾಡಿಸ್ಕೊಡ್ತೀವಿ. ಲೋನ್ ಕಂಪ್ನಿ ಕಡೆಯಿಂದನೇ ಕಡೆಯಿಂದನೇ ಲೋನ್ ಮಾಡಿಸ್ಕೊಡ್ತೀವಿ. ಶೋರ್ ಇದು? ಹೌದು ಸರ್. ಸರ್, ಈಗ ಯಾರಾದ್ರೂ ಬರ್ಬೇಕು ಅಂತಂದ್ರೆ ನಿಮ್ ಕಂಪ್ನಿ ಎಕ್ಸಾಕ್ಟ್ ಆಗಿ ಎಲ್ಲಿದೆ? ಅಡ್ರೆಸ್ ಹೇಳಿ. ಯಶವಂತಪುರ ಮೆಟ್ರೋ ಸ್ಟೇಷನ್ ಇಂದ 50 ಮೀಟರ್ಸ್ ಅಷ್ಟೇ ಸರ್. ಎದುರುಗಡೆನೆ? ಹೌದು, ಹತ್ರದಲ್ಲೇ. ಹೌದು. ಓಕೆ, ಸೂಪರ್ ಚೆನ್ನಾಗಿದೆ. ಅಂಡ್ ಇವಾಗ ಯಾರಾದ್ರೂ ಬುಕ್ ಮಾಡ್ಬೇಕು ಅಂದ್ರೆ ಬುಕಿಂಗ್ ಪ್ರೊಸೆಸ್ ಏನಿರುತ್ತೆ? ಬುಕಿಂಗ್ ಪ್ರೊಸೆಸ್ 1 lakh ಅಡ್ವಾನ್ಸ್ ಕೊಟ್ಬಿಟ್ಟು ಬುಕ್ ಮಾಡೋದು. ಸರಿ. ಆಮೇಲೆ ಲೀಗಲ್ ಎಲ್ಲ ಆಗಿದೆ. ಇನ್ನೊಂದ್ಸಲ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಒಂದು ಲೀಗಲ್ ಮಾಡ್ಕೊಂಡು ಆಮೇಲೆ ಪ್ರೊಸೀಜರ್, ಮಾಮೂಲಿ ಪ್ರೊಸೀಜರ್ ಅವ್ರಿಗೆ ರಿಜಿಸ್ಟರ್ ಮಾಡ್ಕೋಬಹುದು. ಯಾರಾದ್ರೂ ಮನೆ ಕಟ್ಕೊಂತೀನಿ ಅಂತಂದ್ರೆ ನಾಳೆನೆ ಮನೆ ಕಟ್ಬೋದಾ ಸರ್? ನಾಳೆನೆ ಕಟ್ಬೋದು ಸರ್. ನೋಡಿ, ನಿಮ್ಗೆ ಗೊತ್ತಲ್ಲ, ಅಲ್ಲಿ ಫುಲ್ ನೋಡಿ, ಆ ಕಡೆ ಫುಲ್ ಮನೆಗಳಿದೆ. ಪಕ್ಕದಲ್ಲೇ ಮನೆಗಳಿದೆ. ಎಲ್ಲ ಮನೆಗಳಿದೆ, ಹಿಂದ್ಗಡೆ ಮನೆ ಎಲ್ಲ ಮನೆ ಇದೆ ಅಲ್ವಾ? ಫುಲ್ ಮನೆಗಳಿದೆ. ಸೊ ಮನೆ ಕಟ್ಕೋಬಹುದು ಇಮಿಡಿಯೇಟ್ಲಿ ಕಟ್ಬೋದು ಸರ್. ಇದಾದ ನಂತರ ನಿಮ್ಮ ಕಂಪನಿ ಫ್ಯೂಚರ್ ಪ್ಲಾನ್ಸ್ ಏನು? ಮುಂದೆ ಎಲ್ಲೆಲ್ಲಿ ತರ್ತಾ ಇದ್ರ? ಇದೇ ರೀತಿ ಬೆಲೆ ಎಲ್ಲ ಇದೇ ರೀತಿ ಬೆಲೆ ಕೊಡ್ತೀವಿ. ನೆಕ್ಸ್ಟ್ ಇದೇ ತರ ಜನಕ್ಕೆ ಉಪಯೋಗ ಆಗ್ಲಿ ಅಂತಾನೆ ಬೇರೆ ಲೇಔಟ್ ಮಾಡ್ತೀವಿ. ಸದ್ಯ ಫಸ್ಟ್ ಹೆಸರು ಮಾಡ್ಬೇಕು, ಫಸ್ಟ್ ನೇಮ್ ಆಗ್ಬೇಕು. ಅದಕ್ಕೋಸ್ಕರ ಒಳ್ಳೆ ರೇಟಲ್ಲಿ ಕೊಡ್ತಾ ಇದ್ದೀರಾ ಸರ್. ನಾನು ಒಂದೇ ಮಾತು ಹೇಳ್ತೀನಿ ವೀಕ್ಷಕರೇ, ಈ ಬೆಲೆಗೆ ಈ ಲೊಕ್ಯಾಲಿಟಿಲಿ ಇನ್ಯಾರು ಕೊಡಕ್ ಸಾಧ್ಯನೇ ಇಲ್ಲ. ಎಲ್ಲೂ ಇರಲ್ಲ ಸರ್. ನೀವೆಲ್ಲಾ ಕಡೆನೂ ಹುಡ್ಕೊಂಡ್ ಬಂದ್ಬಿಡಿ, ಈ ರೇಟಿಗೆ ಎಲ್ಲೂ ಸಿಕ್ಕಲ್ಲ. ಸುತ್ತಮುತ್ತ ಏನ್ ನೋಡ್ತಾ ಇದೆ? ಈ ಸುತ್ತಮುತ್ತಲು 3,500, 4,000, 3,500 ರೂಪಾಯಿ ಕಮ್ಮಿ ಯಾವ್ದಿಲ್ಲ. 3,500-4,000 ರೂಪಾಯಿ ಕಮ್ಮಿ ಯಾವ್ದು ಇಲ್ಲ. ಅವ್ರಿಗೆ ಗೊತ್ತು. ಈ ಸರ್ಕಲ್ ಅಲ್ಲೇ 4,500 ಓಡ್ತಿದೆ ಎಲ್ಲ. ಇವಾಗ ಏರ್ಪೋರ್ಟ್ ಬಂತು ಅಂದ್ಬಿಟ್ಟು ರೇಟ್ ಹೈಕ್ ಮಾಡ್ಬಿಟ್ಟಿದ್ದಾರೆ ಎಲ್ಲಾರು. ನಮ್ಮ ವೀಕ್ಷಕರು ವಿಚಾರಿಸ್ಕೋಬಹುದಾ? ಎಲ್ಲಾ ಕಡೆ ವಿಚಾರಿಸ್ಕೊಂಡ್ ಬರ್ಲಿ ಸರ್. ಹೌದಾ ಸರ್? ಸೊ ವೀಕ್ಷಕರೇ, ಬನ್ನಿ, ನೋಡಿ, ವಿಚಾರಿಸಿ, ತದನಂತರ
ನೀವು ಡಿಸೈಡ್ ಮಾಡಿ ವೀಕ್ಷಕರೇ. ಸರ್, ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಸೈಟ್ ಅನ್ನ ಒಳ್ಳೆ ಲೊಕ್ಯಾಲಿಟಿಲಿ ಒಳ್ಳೆ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನೋಡಿದ್ರಲ್ಲ ವೀಕ್ಷಕರೇ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಏನೇ ಆದ್ರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.